ಇವತ್ತು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದೀವಿ. ನೆಕ್ಸ್ಟ್ ಏನ್ ಮಾಡಬೇಕು? ನೀವು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದ ನಂತರ ನಿಮ್ಮ ಮನೆಗೆ ಹೋದ ನಂತರ ಏನ್ ಮಾಡಬೇಕು? ನಾವು ಯೂಶಲಿ 1 or 2 ಡೇಸ್ ಮೋರ್ ರೆಸ್ಟ್ ಅಂತ ಅಡ್ವೈಸ್ ಮಾಡ್ತೀವಿ. ನಾಟ್ ಅಬ್ಸಲ್ಯೂಟ್ಲಿ ಬೆಡ್ ರೆಸ್ಟ್, ಸ್ವಲ್ಪ ಜಾಸ್ತಿ ರೆಸ್ಟ್ ಮಾಡಿ ಅಂತ. ಆದ ನಂತರ ನೀವು ಆಕ್ಚುಲ್ ಆಗಿ ಆಫೀಸ್ ವರ್ಕ್ ಇದ್ರೆ ಸ್ವಲ್ಪ ಸಿಂಪಲ್ ವರ್ಕ್ಸ್ ವೇರ್ ಯು ಡೋಂಟ್ ಹ್ಯಾವ್ ಟು ರನ್ ಅಬೌಟ್ ಅಂತ ಇದನ್ನೆಲ್ಲ ನೀವು ಕಂಟಿನ್ಯೂ ಮಾಡ್ಬೋದು. ಸೊ ನೀವು ನಿಮ್ಮ ಜಾಬ್ಗೆ ಹೋಗ್ಬೋದು ಆಫ್ಟರ್ 2-3 ಡೇಸ್. ಯಾವ ಥರ ಫುಡ್ ತಗೊಳ್ಬೇಕು? ನಾನು ವಾಕಿಂಗ್ ಎಕ್ಸಸೈಸ್ ಮಾಡ್ಬೋದಾ? ನಾನು ಎಷ್ಟು ಮಲ್ಕೋಬೇಕು? ಈ ಥರ ಎಲ್ಲ ಡೌಟ್ಸ್ ಇರುತ್ತೆ. ಫಸ್ಟ್ ನೀವು ನಿಮ್ಗೆ ಕೊಟ್ಟಿರುವಂಥ ಎಲ್ಲ ಮೆಡಿಸಿನ್ಸ್ನ ಆನ್ ಟೈಮ್ ತಗೊಳ್ಬೇಕಾಗುತ್ತೆ. ಒಂದು ಡಯಟ್ ಏನು ಬೇಕಾಗುತ್ತೆ? ರೊಟ್ಟಿ ತಿನ್ಬೋದಾ? ತಿನ್ಬೋದು. ಚಪಾತಿ ತಿನ್ಬೋದಾ? ತಿನ್ಬೋದು. ಮುದ್ದೆ ತಿನ್ಬೋದಾ? ತಿನ್ಬೋದು. ಅನ್ನ ತಿನ್ಬೋದಾ? ಎಸ್ ತಿನ್ಬೋದು. ಸೊ ನಿಮ್ಮ ಬಾಡಿಗೆ ಯಾವ್ಯಾವುದು ನಿಮಗೆ ಸೂಟ್ ಆಗುತ್ತೆ. ನಮ್ಗೆ ಏನ್ ಬೇಕು? ಇಷ್ಟು ಮೆಡಿಸಿನ್ಸ್ ಇರುತ್ತೆ. ಕೆಲವರಿಗೆ ಕಾನ್ಸ್ಟಿಪೇಷನ್ ಆಗುತ್ತೆ, ಮೋಷನ್ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಹೇಗ್ ಬೇಕು ಡಯಟ್ನ ನೀವು ಮಾಡಿಫೈ ಮಾಡ್ಕೊಳ್ಳಿ. ಸ್ವಲ್ಪ ಫೈಬರ್ ಜಾಸ್ತಿ ತಗೊಳ್ಳಿ, ಫ್ರೂಟ್ಸ್, ಸಾಲಡ್ಸ್, ವೆಜಿಟೇಬಲ್ಸ್, ಸ್ಪ್ರೌಟ್ಸ್ ಅದನ್ನ ಜಾಸ್ತಿ ತಗೊಳ್ಳಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಗ್ಯಾಸ್ಟ್ರೈಟಿಸ್ ಜಾಸ್ತಿ ಆಗ್ಬೋದು, ಯಾಕಂದ್ರೆ ತುಂಬಾ ಮೆಡಿಸಿನ್ಸ್ ಕೊಟ್ಟಿರ್ತಾರೆ. ಒಬ್ಬೊಬ್ರಿಗೆ ಒಂದೊಂದ್ ತರ ಕೊಟ್ಟಿರ್ತಾರೆ, ಸ್ವಲ್ಪ ಜಾಸ್ತಿ ಇರ್ಬೋದು ಕೆಲವರಿಗೆ. ಅದರಿಂದ ಗ್ಯಾಸ್ಟ್ರೈಟಿಸ್ ಆಗುವಂಥದ್ದು ಅಥವಾ ನಿಮ್ಗೆ ಹೊಟ್ಟೆಯಲ್ಲಿ ಸ್ವಲ್ಪ ಡಿಸ್ಕಂಫರ್ಟ್ ಇರುತ್ತೆ. ಹಾಗಾಗಿ ಸ್ಪೈಸಿ ಫುಡ್, ಖಾರ, ಮಸಾಲೆ, ಗ್ರೀನ್ ಚಿಲ್ಲೀಸ್ನ ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಅದು ಪೂರ್ತಿ ಸ್ಟಾಪ್ ಮಾಡಿ ಅಂತಲ್ಲ, ನಿಮ್ಗೆ ಅದಕ್ಕೆ ನೋಡ್ಕೊಂಡು ಅವಾಯ್ಡ್ ಮಾಡಿ. ಹಾಗೂ ನಿಮ್ಗೆ ಏನಾದ್ರು ತುಂಬಾ ಗ್ಯಾಸ್ಟ್ರೈಟಿಸ್ ಪೇನ್ ಬಂತು, ಮೇಲ್ಗಡೆ ಹೊಟ್ಟೆ ನೋವು ಬಂದ್ರೆ ಇಮಿಡಿಯೇಟ್ ಆಗಿ ನೀವು ಹೇಳ್ಬೇಕಾಗತ್ತೆ. ನಾವು ಅದಕ್ಕೆ ಬೇಕಾಗಿರುವಂತ ಮೆಡಿಸಿನ್ಸ್ನ ಕೊಡ್ತೀವಿ. ಕಾನ್ಸ್ಟಿಪೇಷನ್ ಕೂಡ ಹಾಗೆ, ತುಂಬಾ ಪ್ರೆಷರ್ ಕೊಟ್ಟು ಹೋಗೋದನ್ನ ನೀವು ಅವಾಯ್ಡ್ ಮಾಡಬೇಕು. ಡಯಟ್ ಅಲ್ಲೇ ಕಂಟ್ರೋಲ್ ಮಾಡ್ಕೋಬಹುದು. ಅದು ಆ ಥರ ಆದರೆ ಮತ್ತೆ ನಾವು ಅದಕ್ಕೆ ನಿಮಗೆ ಹೆಲ್ಪ್ ಮಾಡ್ತೀವಿ. ನೆಕ್ಸ್ಟ್ ನೀವು ವಾಕಿಂಗ್ ಮಾಡ್ಬೋದಾ? ಎಸ್ ಮಾಡ್ಬೋದು. ಸ್ಲೋ ಆಗಿ ನೀವು ವಾಕಿಂಗ್ ಮಾಡಬೇಕು. ಪೂರ್ತಿ ಬೆಡ್ ರೆಸ್ಟ್ ನಾವು ಹೇಳೋದಿಲ್ಲ. ಹಾಗೇನೆ ನೀವು ವರ್ಕ್ ಮಾಡಿಕೊಂಡು ಓಡ್ ಬರೋದಾ, ಬಸ್ಸಲ್ಲಿ ಬರೋದಾ, ಬೈಕಲ್ಲಿ ಬರ್ಬೋದಾ, ಆಟೋದಲ್ಲಿ ಬರ್ಬೋದಾ ಅಂತೆಲ್ಲ ಕೇಳುತ್ತೆ. ಸೊ ನೀವು ಯಾವ್ದ್ರಲ್ಲಿ ಬಂದ್ರೂ ಆದಷ್ಟು ನೀವು ಹಳ್ಳ ಗುಂಡಿ ಇಲ್ಲದೆ ಇರೋ ರೋಡಲ್ಲಿ ಅಥವಾ ಆಟೋಲಿ ತುಂಬ ರ್ಯಾಶ್ ಡ್ರೈವಿಂಗು, ಬೈಕಲ್ಲಿ ರ್ಯಾಶ್ ಡ್ರೈವಿಂಗ್ ಅನ್ನೋದನ್ನ ಅವಾಯ್ಡ್ ಮಾಡಿ. ಸೊ ಬಸ್ಸಲ್ಲಿ ಕಂಫರ್ಟೇಬಲ್ ಆಗಿ ಟ್ರಾವೆಲ್ ಮಾಡ್ಬೋದು, ಕಾರಲ್ಲಿ ಕಂಫರ್ಟೇಬಲ್ ಆಗಿ ಟ್ರಾವೆಲ್ ಮಾಡ್ಬೋದು. ಶಾರ್ಟ್ ಡಿಸ್ಟೆನ್ಸ್ ನೀವು ಸ್ವಲ್ಪ ಸ್ಲೋ ಆಗಿ ವಾಕ್ ಕೂಡ ಮಾಡ್ಬೋದು. ಸ್ಟೇರ್ಸ್ ಹತ್ಬೋದಾ? ಖಂಡಿತ ಹತ್ಬೋದು. ಸ್ಲೋ ಆಗಿ ನೀವು ಸ್ಟೇರ್ಸ್ ಕೂಡ ಹತ್ತಿ ಇಳಿಬೋದು. ನಂತರ ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡ್ಬೋದಾ ಅಂತ ಕೇಳ್ತಾರೆ. ಇಂಡಿಯನ್ ಟಾಯ್ಲೆಟ್ ಕೂಡ ಯೂಸ್ ಮಾಡ್ಬೋದು. ಕೆಳಗಡೆ ಕೂತ್ಕೋಬೋದಾ ಅಂತ ನಿಮ್ಗೆ ಡೌಟ್ ಇದೆ, ಕೆಳಗಡೆನೂ ಕೂತ್ಕೋಬಹುದು. ಸೊ ಇದೆಲ್ಲಾನು ನೋಡ್ಕೊಂಡು ಎಲ್ಲಾನು ಮಾಡ್ಬೋದು. ಬಟ್ ಏನಂದ್ರೆ ಒಂದೇ ಮಾಡಬಾರ್ದು ನೀವು. ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ಅದು ಸ್ಟ್ರೆಸ್ ತಗೊಳ್ಬೇಡಿ. ಅದನ್ನ ಬಿಟ್ಟು ಇದನ್ನೆಲ್ಲ ನೀವು ಫಾಲೋ ಮಾಡಿ. ನಾವು ಹೇಳಿದ ಟೈಮ್ಗೆ ಬಂದು ನೀವು ನೆಕ್ಸ್ಟ್ ಚೆಕಪ್ ಮಾಡಿಸ್ಕೊಂಡು